ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಮಾಡ್ತಿರೋದು ನಮ್ಮ ಕಿಚನಲ್ಲಿ ಕ್ಯಾರೆಟ್ ಹಲ್ವಾ. ದಿಢೀರಂತ 10 ನಿಮಿಷದಲ್ಲಿ ಮಾಡಿಬಿಡ್ಬೋದು. ಸೊ ವೆಲ್ಕಮ್ ಟು ಗ್ರೀನ್ಸ್ ಆ್ಯಂಡ್ ಸ್ಪೈಸಸ್ ಕಿಚನ್. ಹೇಗೆ ಮಾಡೋದು ಕ್ಯಾರೆಟ್ ಹಲ್ವಾ ಬನ್ನಿ ನೋಡೋಣ. 1 ಕಪ್ಪು ಕ್ಯಾರೆಟ್ ತೊಗೊಂಡಿದ್ದೀನಿ, ಹಾಗೆ 3/4 ಕಪ್ಪು ಸಕ್ಕರೆ ಶುಗರ್ ತೊಗೊಂಡಿದ್ದೀನಿ, ಸ್ವಲ್ಪ ಘೀ ಬೇಕಾಗತ್ತೆ, ಕ್ಯಾಶ್ಯೂನಟ್, ಗೋಡಂಬಿ, ಹಾಗೆ ಒಣ ದ್ರಾಕ್ಷಿ ಬೇಕು, ಸ್ವಲ್ಪ ಯಾಲಕ್ಕಿ ಪೌಡರು, ಹಾಗೆ 2 ಕಪ್ಪು ಹಾಲು ಬೇಕು. ಓಕೆ, ಈಗ ನಮ್ಮ ಹಲ್ವಾಗೆ 2 ಸ್ಪೂನು ತುಪ್ಪ ಹಾಕ್ಕೊಂಡು ಗೋಡಂಬಿ ಹಾಕಿ ಹುರಿಬೇಕು, ಫ್ರೈ ಮಾಡಬೇಕು. ಸ್ವಲ್ಪ ಲೈಟ್ ಕೆಂಪಾಗಬೇಕಷ್ಟೇ ನೋಡಿ. ಈ ಥರ ಇದು ಆದ ತಕ್ಷಣ ತೆಕ್ಕೊಂಡ್ಬಿಡ್ಬೇಕು. ಹಾಗೆ ಒಣ ದ್ರಾಕ್ಷಿ ಹಾಕ್ಕೋಬೇಕು. ಈ ಒಣ ದ್ರಾಕ್ಷಿನೂ ಅಷ್ಟೇ ತುಂಬ ಜಾಸ್ತಿ ಇದಾಗಬಾರ್ದು, ಕಲರ್ ಬರಬಾರ್ದು, ಇಷ್ಟೇ ಸಾಕು. ನೆಕ್ಸ್ಟ್ ಏನು ಮಾಡಬೇಕು, ನಮ್ಮ ಕ್ಯಾರೆಟ್ನ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು. ಅಂದರೆ ಹಸಿ ವಾಸನೆ ಹೋಗೋ ತನಕ ಅದನ್ನು ಹುರಿಬೇಕು. ನೋಡಿ ಈ ಥರ ಆಗಿದೆ. ಈಗ ಒಂದು ಬಾಣಲಿನಲ್ಲಿ ಹಾಲು ಹಾಕ್ಕೋಬೇಕು. 2 ಕಪ್ ಹಾಲು ಎತ್ತಿಟ್ಟಿದ್ವಲ್ಲ, ಆ ಹಾಲು ಹಾಕ್ಕೊಂಬಿಡೋಣ. ಹಾಲು ಹಾಕ್ಕೊಂಡು ಈಗ ಸಕ್ಕರೆನ ಹಾಕ್ಕೋಬೇಕಾಗತ್ತೆ ನೆಕ್ಸ್ಟ್. ಯಾಕಂದರೆ ಫಸ್ಟು ಹಾಲಲ್ಲಿ ಸಕ್ಕರೆ ಚೆನ್ನಾಗಿ ಕರಗಿಬಿಡಬೇಕು. ಈ ಥರ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸಿ ಸಕ್ಕರೆ ಎಲ್ಲ ಕರಗೋ ತನಕ ಹಾಲು ಸಕ್ಕರೆನ ಎರಡನ್ನೂ ಕುದಿಸ್ಬೇಕು. ಇಲ್ಲಿ ನೋಡಿ, ಈ ಥರ ಚೆನ್ನಾಗಿ ಇವಾಗ ಕೈ ಆಡಿಸ್ಕೋಬೇಕು. ಕೈ ಆಡಿಸಿ ಸಕ್ಕರೆನೆಲ್ಲ ಕರಗಿಸ್ಕೋಬೇಕು. ಕುದ್ದು ಈಗ ಹಾಲು ಸಕ್ಕರೆ ಎರಡು ಮಿಕ್ಸ್ ಆಗಿದೆ. ಈಗ ಇದಕ್ಕೆ ಕ್ಯಾರೆಟನ್ನೆಲ್ಲ ಹಾಕ್ಬಿಡೋಣ. ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ಬೇಕು. ಈ ಥರ ಕೈ ಆಡಿಸ್ತಾನೇ ಇರಬೇಕು. ತಳ ಹಿಡಿಬಾರ್ದು ಯಾವುದೇ ಕಾರಣಕ್ಕೂ. ತಳ ಹಿಡಿದ್ರೆ ಬ್ಲ್ಯಾಕ್ ಆಗೋಗುತ್ತೆ, ವಾಸನೆ ಬರುತ್ತೆ. ಸೊ ತಳ ಹಿಡಿದ ಹಾಗೆ ನಾವು ಇದನ್ನು ಕುದಿಸ್ಕೋಬೇಕು. ಚೆನ್ನಾಗಿ ಕುದೀತಾ ಇದೆ ನೋಡಿ, ಈ ಥರ ಕುದೀತಾ ಇದೆ. ವಾವ್, ನಮ್ಮ ಕ್ಯಾರೆಟ್ ಹಲ್ವಾ ಏನು ಸೂಪರಾಗಿ ಕಾಣಿಸ್ತಾ ಇದೆ. ಈಗ ಇದಕ್ಕೆ ತುಪ್ಪ ಹಾಕ್ಕೊಳ್ಳೋಣ. ಸೊ 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಇದನ್ನು ಕೈ ಆಡಿಸೋಣ. ಸೊ ತುಪ್ಪ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಕೈ ಆಡಿಸ್ಕೊಳ್ತಾ ಇರಬೇಕು. ಕೈ ಆಡಿಸಿದಾಗ ಇದೇನಾಗುತ್ತೆ, ಎಲ್ಲ ಗಟ್ಟಿಯಾಗಿಬಿಟ್ಟು ಬಾಣಲಿಗೆ ಅಂಟ್ಕೊಳ್ದೇ ಇರೋವರೆಗೂ ನಾವು ಇದನ್ನು ಫ್ರೈ ಮಾಡ್ತಾ ಇರಬೇಕು. ಎಷ್ಟೊಂದು 10 ನಿಮಿಷದಲ್ಲಿ ಇದಾಗೋಗುತ್ತೆ. ಸೊ ನೋಡಿ, ಈ ಥರ ಇವಾಗ ಬಾಣಲಿ ಸ್ವಲ್ಪ ಸ್ಟಿಕ್ಕಿ ಆಗ್ತಾ ಇದೆ. ಇವಾಗ ಪಾಕ ಥರ ಆಗ್ತಾ ಇದೆ ನೋಡಿ. ಈಗ ಈ ಥರ ಸೊ ನಾವು ಚೆನ್ನಾಗಿ ಬಿಸಿ ಮಾಡ್ತಾ ಇದು ಪಾಕ ಥರ ಆಯಿತು. ಈಗ ನಮ್ಮ ಹಲ್ವಾ ರೆಡಿ ಆಗಿದೆ. ಇದಕ್ಕಿಂತ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಟೇಸ್ಟ್ಗೋಸ್ಕರ ನೀವು ಎಷ್ಟು ತುಪ್ಪ ಹಾಕೋತೀರೋ ಅಷ್ಟು ರುಚಿ ಇರುತ್ತೆ. ಸೊ ಈಗ ಇದಕ್ಕೆ ಸ್ವಲ್ಪ ಗೋಡಂಬಿ, ದ್ರಾಕ್ಷಿ ನಾವು ಫ್ರೈ ಮಾಡ್ಕೊಂಡಿರೋದು, ಹಾಗೆ ಯಾಲಕ್ಕಿ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ಬೇಕು. ಇಲ್ಲಿ ನೋಡಿ, ಇದು ಯಾವುದು ಬಾಣಲಿಗೆ ಅಂಟ್ಕೋತಾ ಇಲ್ಲ. ಈ ಥರ ಆಗಿಬಿಡ್ಬೇಕು. ನಮ್ಮ ಕ್ಯಾರೆಟ್ ಹಲ್ವಾ ರೆಡಿ. ಸವಿಯೋದಕ್ಕೆ, ತಿನ್ನೋದಕ್ಕೆ ನಾವು ರೆಡಿ ಆಗಿದ್ದೀವಿ. ಈಗ ನೋಡಿ, ಸೂಪರಾಗಿ ಕಾಣಿಸ್ತಾ ಇದೆ. ಏನು ಬ್ಯೂಟಿಫುಲ್ ಆಗಿದೆ ಕಲರ್. ನಮ್ಮ ಹಲ್ವಾ ರೆಡಿಯಾಗೋಗಿದೆ. ಇದನ್ನು ಸರ್ವ್ ಮಾಡೋದೊಂದೇ ಬಾಕಿ. ಬನ್ನಿ. ಸೊ ಈ ಹಲ್ವಾನ ನಾವು ಹಾಕ್ಕೊಂಡು ನಾವು ಸವಿಯೋಕ್ಕೆ ರೆಡಿ. ನೀವು ಸವಿಬೇಕಂದ್ರೆ ಈ ದಿಢೀರಂತ ಮಾಡೋ ಕ್ಯಾರೆಟ್ ಹಲ್ವಾನ ಟ್ರೈ ಮಾಡಿ. ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.